ಫಾಸ್ಟ್ ಸಿಂಪ್ಲಿಫಿಕೇಶನ್ ಕ್ಯಾಲ್ಕುಲೇಷನ್ ಟಿಪ್ಸ್ ಅನ್ನ ಹೇಳ್ತೀನಿ ನಾನೀಗ. ಸಿಂಪ್ಲಿಫಿಕೇಶನ್ ಒಳಗನ್ರಿ ಯಾವ್ದೋ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸ್ ಒಳಗನ್ ಈ ತರ ನಿಮಗ್ ಲಾಸ್ಟ್ ಸ್ಟೆಪ್ ಬಂದಿರ್ತೈತ್ರಿ. ಇದನ್ನ ನೀವು ಯಾವ ತರ ಸಾಲ್ವ್ ಮಾಡ್ಕೊ ಎರಡು ನಂಬರ್ HCF ಅಥವಾ ಡಿವಿಸಿಬಿಲಿಟಿ ರೂಲ್ ಒಳಗ ಯಾವ ನಂಬರ್ ಕಾಮನ್ಲಿ ಇದನ್ನ ಫಾಲೋ ಮಾಡ್ತೈತಿ ಇದನ್ನ ಡಿವೈಡ್ ಮಾಡಕ ಅನ್ನೋದನ್ನ ನೀವು ನೋಡ್ಕೋಬೇಕು. ನಾನ್ ನೋಡಿದ್ರ ಎರಡಕ್ಕೂ ಇವನ್ ನಂಬರ್ ಒಂದ್ ಪ್ಲೇಸ್ ನಾಗ ಇಲ್ರಿ. 2, 4, 6, 8 ಇಂತ್ರ ಇದು ಡಿವೈಡ್ ಆಗಂಗಿಲ್ಲ. ಸೊ ಉಳಿತ್ ಯಾವ್ದು 3, 9 ಮತ್ತೆ 11 ಕರೆಕ್ಟ್ ಆಗಿ ನೋಡಿದ್ರೆ ಇದು 9 ಹೋಗಿ ನೋಡಿದ್ರ 45 ಅಪಾನ್ ಇದು ಕಟ್ ಮಾಡಿದ್ರೆ ಅಂದ್ರೆ ನಿಮಗ್ ಫೈನಲ್ ಆನ್ಸರ್ 15 ಬರ್ತೈತಿ. ಈ ಸ್ಟೆಪ್ ಇಂದ ಈ ಸ್ಟೆಪ್ ನೀವು ಓರಲಿ ನಿಮಗ ಪರ್ಫೆಕ್ಟ್ಲಿ ಡಿವಿಸಿಬಿಲಿಟಿ ರೂಲ್ ಗೊತ್ತಿತ್ತು ಅಂತಂದ್ರ ಇದನ್ನ ಈ ನಂಬರ್ ಅನ್ನ ನೋಡಿದ್ರೆ ಅಂದ್ರ ನಿಮಗ ನೋಡಿದಂತ ಗೊತ್ತಾಗ್ತೈತ್ರಿ ಇದು 11 ಇಂದ ಡಿವಿಸಿಬಿಲಿಟಿ ಆಗ್ತೈತಿ. ಇವೆರಡು ತರದ್ದು 11 1 11 6 208 ಆಯ್ತು, ಆಮೇಲೆ 16 ಆಯ್ತು. ಡೆಫಿನೆಟ್ಲಿ ಹೋಗ್ತಿತ್ರಿ ಇದು 8 ಇಂದ. 8 2s 26. ಸೊ 26 upon 2 is nothing but 13. ಇದ್ರ ಆನ್ಸರ್ ಬರ್ತೈತಿ ಅಂತ.